ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾನಿವತ್ತು ನಮ್ಮ ವೀಕೆಂಡ್ನ ಒಂದು ಟ್ರಿಪ್ ಬಗ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಸಂಡೇ ಬೆಳಗ್ಗೆ 8 ಗಂಟೆ 6 ನಿಮಿಷಕ್ಕೆ ನಾವು ನಮ್ಮ ಮನೆಯಿಂದ ಹೊರಟ ನಂತರ ನಮ್ಮ ಮೊದಲನೇ ಪ್ಲೇಸ್ ಬಂದು ನೀವು ನೋಡ್ತಿರೋ ಹಾಗೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ. ಅನಂತರ ದಾರಿಯಲ್ಲಿ ಹೋಗ್ತಾ ಒಂದು ಹೋಟೆಲಲ್ಲಿ ತಿಂಡಿಯನ್ನು ತಿನ್ಕೊಂಡ್ವಿ. ತಿಂಡಿಯಲ್ಲಿ ಇಡ್ಲಿ, ಹಾಗೆ ವಡೆ ಮತ್ತು ಚಟ್ನಿ ಸಾಂಬಾರು ತಿನ್ಕೊಂಡು ನೆಕ್ಸ್ಟ್ ನಮ್ಮ ಟ್ರಾವೆಲ್ ಹಿಮವದ್ ಗೋಪಾಲ ಸ್ವಾಮಿ ಕಡೆ ಹೋಯಿತು. ಅಲ್ಲಿ ನೋಡಿದ ಹಾಗೆ ನಮಗೆ ಆರ್ಚಲ್ಲಿ ನಮಗೆ ವೆಲ್ಕಮ್ ಇತ್ತು. ನೆಕ್ಸ್ಟ್ ಹಾಗೆ ಟರ್ನ್ ಮಾಡ್ಕೋತಾ ಇದ್ದಂಗೆ ನಮಗೆ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟದ ಒಂದು ಆರ್ಚ್ ಸಿಗುತ್ತೆ. ಸ್ವಲ್ಪ ದೂರ ಬಂದ ತಕ್ಷಣ ಅಲ್ಲಿ ಲೆಫ್ಟ್ಗೆ ಹೋಗಬಹುದು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಎಂಟ್ರೆನ್ಸ್. ನೆಕ್ಸ್ಟ್ ಗಾಯ್ಸ್, ನೀವು ನೋಡ್ತಾ ಇದ್ದೀರಲ್ಲ, ಬೆಟ್ಟಗಳು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ರೈನಿ ಸೀಸನಲ್ಲಂತೂ ನಮ್ಮ ಕರ್ನಾಟಕದ ಬೆಟ್ಟಗಳನ್ನ ನೋಡೋದಕ್ಕೆ ಒಂದು ಅಂದವಾಗಿರುತ್ತೆ. ಕಣ್ಗಳೇ ಸಾಲಲ್ಲ ಅನಿಸುತ್ತೆ. ತುಂಬ ಗ್ರೀನರಿಯಾಗಿ ಕಾಣಿಸ್ತಾ ಇತ್ತು. ಆ ಮೋಡಗಳಿಗೂ ಬೆಟ್ಟಕ್ಕೂ ಕಾಂಬಿನೇಷನ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡ್ತಾ ಇದ್ದರೆ ಮತ್ತೆ ಇನ್ನು ನೋಡ್ತಾನೇ ಇರಬೇಕು ಅಂತ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಆದ್ರೂ ನಮ್ಮ ಒಂದು ಕರ್ನಾಟಕದ ಸಹ್ಯಾದ್ರಿ ಅಂತಲೇ ಕರೆಯೋ ಈ ಬೆಟ್ಟಗಳು ನೋಡ್ತಾ ಇದ್ದರೆ ತುಂಬಾ ಖುಷಿ ಆಗ್ತಾನೆ ಇರುತ್ತೆ. ಅದರಲ್ಲೂ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಸ್ಪೆಷಲ್ಲೇ ಅದು ಅನಿಸುತ್ತೆ. ಹೇಗೆ ಅಂತ ಹೇಳಿದ್ರೆ ತುಂಬ ಹಿಮದಿಂದ ಕೂಡಿರುತ್ತೆ, AC ಫೀಲ್ ಆಗ್ತಾ ಇರುತ್ತೆ. ಅದೇ ಒಂದು ಸ್ಪೆಷಲ್ ಅಂತಲೇ ಹೇಳಬಹುದು. ನೆಕ್ಸ್ಟ್ ನಾವು ಅಲ್ಲಿಗೆ 10:38ಕ್ಕೆ ರೀಚ್ ಆಗ್ತೀವಿ. ಅನಂತರ ಅಲ್ಲಿ ನಮ್ಮ ವೆಹಿಕಲ್ಸ್ನ ಬಿಡ್ತಾ ಇರೋ ಕಾರಣ ನಾವು ಟಿಕೆಟ್ಸ್ನ ತಗೊಳ್ತೀವಿ. ನಮಗೆ ಉಚಿತ ಟಿಕೆಟ್ ಸಿಗುತ್ತೆ. ನೆಕ್ಸ್ಟ್ ಬಸ್ಸಿಂದ ಹೊರಡೋದಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ಆರ್ಚಿಂದ ಹೊರಟ ನಂತರ ಅಲ್ಲಿ ಎಂಟ್ರೆನ್ಸ್ಗೆ ನಾವು ಹೋಗ್ತೀವಿ. ಅನಂತರ ಅಲ್ಲಿಂದ ನಾವು ಹೊರಟಾಗ ಅಲ್ಲಿ ನಮಗೆ ಬೆಟ್ಟ ಗುಡ್ಡಗಳೆಲ್ಲ ಕಾಣಿಸುತ್ತೆ. ಅಲ್ಲಿಂದ ಹೊರಟ್ವಿ 10:48ಕ್ಕೆ. ನೆಕ್ಸ್ಟ್ ನಮ್ಮ ಟ್ರಿಪ್ ಬಂದು BR ಹಿಲ್ಸ್ಗೆ ಆಗಿತ್ತು. ಇದು ನಮ್ಮ BR ಹಿಲ್ಸ್ಗೆ ಫಸ್ಟ್ ಎಂಟ್ರೆನ್ಸ್ ಆಗಿರುತ್ತೆ. ನಾವು ಇಲ್ಲಿ ಒಳಗಡೆ ಹೋಗೋದಕ್ಕೆ ಚೆಕ್-ಇನ್ ಆಗಿ ನಂತರ ಅಲ್ಲಿನ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ನ ಕಂಪ್ಲೀಟ್ ಮಾಡಿಕೊಂಡು ನಮ್ಮ ಟ್ರಾವೆಲ್ನ ನೆಕ್ಸ್ಟ್ ನಾವು ಮೂವ್ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ಇದು BR ಹಿಲ್ಸ್ಗೆ ಹೋಗುವಂಥ ರೋಡಲ್ಲಿ ಅಂತೂ ತುಂಬಾ ಚೆನ್ನಾಗಿದೆ. BR ಹಿಲ್ಸ್ನ ರೋಡ್ ತುಂಬ ನೋಡಿ, ಇದು ಹೋಗ್ತಾ ನಾವು ಮೇಲೆ ಟಾಪಲ್ಲಿ ಹೋಗ್ತಾ ಬೆಟ್ಟಗಳು ತುಂಬಾ ಇಲ್ಲೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವು ಹೋದಾಗಂತೂ ಮೋಡ ಕವಿದ ವಾತಾವರಣ, ಅದಕ್ಕೂ ಈ ಕ್ಲೈಮೇಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲಿ ನಾವು ನಮ್ಮ ವೆಹಿಕಲ್ಸ್ನ ಸ್ಟಾಪ್ ಮಾಡಿ ನಿಂತ್ಕೊಂಡು ನೋಡಿದ್ವಿ. ಅಲ್ಲೊಂದು ವ್ಯೂ ಇದೆ, ನಿಮಗೆ ಗೊತ್ತಿರೋ ಹಾಗೆ. ಅಲ್ಲಿ ನೋಡಿದ್ರೆ ಎಷ್ಟು ಬೆಟ್ಟಗಳು ಅಂದರೆ ನೋಡ್ತಾ ಇದ್ದರೆ ನೋಡ್ತಾನೇ ಇರಬೇಕು ಅನಿಸುತ್ತೆ. ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಫುಲ್ ಗ್ರೀನರಿ ಅಂದರೆ ಫುಲ್ ಗ್ರೀನರಿ. ಅಲ್ಲಿ ಸುತ್ತ ಇರೋವಂಥದ್ದೆಲ್ಲ ನೋಡಿಕೊಂಡು ನೆಕ್ಸ್ಟ್ ದೇವಸ್ಥಾನದ ಒಳಗಡೆ ಬರ್ತೀವಿ. ನೆಕ್ಸ್ಟ್ ದೇವಸ್ಥಾನದ ಒಳಗಡೆ ಬಂದ ನಂತರ ಇಲ್ಲಿ ನಮಗೆ ದರ್ಶನ ಸಿಗೋದು ಸ್ವಲ್ಪ ಲೇಟ್ ಆಗುತ್ತೆ. 2 ಅವರ್ ಕಾದು ಅನಂತರ ನಾವು ದರ್ಶನಕ್ಕೆ ನಿಂತ್ಕೊಂಡು ದರ್ಶನ ನಂತರ ನಾವು ಹೋಗ್ಬೇಕಾದ್ರೆ ನೋಡಿದ್ವಿ ಇದನ್ನು. ಇದನ್ನು ಲೇಟಾಗಿ ಆ್ಯಡ್ ಮಾಡಿದ್ದೀನಿ, ಇಟ್ಸ್ ಓಕೆ. ಇದೆಲ್ಲ BR ಹಿಲ್ಸ್ಗೆ ಹೋಗೋದಕ್ಕೆ ಮುಂಚೆನೇ ಸಿಗುತ್ತೆ ಎಂಟ್ರೆನ್ಸಲ್ಲಿ. ನೆಕ್ಸ್ಟ್ ನನ್ನ ಮಗಳು ಅಲ್ಲಂತೂ ತುಂಬಾ ಖುಷಿ ಪಟ್ಲು. ನೆಕ್ಸ್ಟ್ ನಮ್ಮ ವಾಪಸ್ ಹೋಗಬೇಕಾದ್ರೆ ನಮಗೆ ರೋಡಲ್ಲಿ ಪ್ರಾಣಿಗಳ ಅಂತ ಅಷ್ಟೊಂದು ಸಿಗಲಿಲ್ಲ. ಬಟ್ ಕೋತಿ ಮತ್ತು ಹಾಗೆ ನವಿಲು ನೋಡ್ತಾ ಇದ್ದಾರಲ್ಲ, 2 ನವಿಲು ಸಿಕ್ತು ನಮಗೆ. ಅದು ಅದೇ ತಾನೇ ಸೋನೆ ಮಳೆ ಬಂದಿದ್ದರಿಂದ 2 ನವಿಗಳು ಬಂದಿತ್ತು. ಆ ನವಿಲುಗಳಲ್ಲಿ ಒಂದನ್ನು ನಾವು ಕ್ಯಾಪ್ಚರ್ ಮಾಡ್ಕೊಂಡ್ವಿ ನೋಡಿ. ನೆಕ್ಸ್ಟ್ ವಾಪಸ್ ಬರ್ತಾ ರೋಡಲ್ಲಿ ಹೀಗೆ ಕೋತಿಗಳು ಸಿಕ್ಕಿತ್ತು, ಅದಕ್ಕೂ ಸ್ವಲ್ಪ ಊಟ ಕೊಟ್ವಿ. ನೆಕ್ಸ್ಟ್ ಅಲ್ಲೊಂದು ಡ್ಯಾಮ್ ಥರ ಕಾಣಿಸುತ್ತೆ ಫ್ರೆಂಡ್ಸ್. ಅದು ಡ್ಯಾಮ್ ಅಥವಾ ಏನೋ ಒಂದು ಕನ್ಫ್ಯೂಷನಲ್ಲಿ ನಾವು ಏನು ಮಾಡಿದ್ವಿ ಅಂದರೆ ಮೇಲೆ ಹತ್ಕೊಂಡು ಹೋಗಿ ನೋಡಿದ್ವಿ. ಬಟ್ ಅಲ್ಲಿ ಒಂದು ಕೆರೆ ಇತ್ತು, ತುಂಬ ಚೆನ್ನಾಗಿದೆ ನೋಡೋದಕ್ಕೆ ವ್ಯೂ ಅಲ್ಲ. ನನಗಂತೂ ತುಂಬ ಖುಷಿ ಆಯಿತು. ಯಾಕಂದರೆ ಏನೂ ಇಲ್ಲ ಅಂತ ಅಂದ್ಕೊಂಡು ಮೇಲೆ ಹೋಗಿ ನೋಡಿದ್ರೆ ಇಷ್ಟೊಂದು ಚೆನ್ನಾಗಿರೋವಂಥ ಒಂದು ಪ್ಲೇಸ್ ಇತ್ತು. ನೆಕ್ಸ್ಟ್ ನೀವು ಹೋದರೆ ಅಲ್ಲೊಂದು ಹೋಗೋದಕ್ಕೆ ಮುಂಚೆನೇ ಒಂದು ಸೇತುವೆ ಥರ ಇರುತ್ತೆ, ಅಲ್ಲಿ ಹೋಗಿ ನೋಡಿ. ನೆಕ್ಸ್ಟ್ ನಮ್ಮ ಟ್ರಾವೆಲು ಬರ್ತಾ ನೆಕ್ಸ್ಟ್ ನಾವು ಆಲ್ಮೋಸ್ಟ್ 6:30 ಆಗಿತ್ತು ಅನಿಸುತ್ತೆ. ಆವಾಗ ನಾವು ಬರ್ತಾ ದಾರಿಲೇ ಸಿಗೋವಂತಹ ನಂಜನಗೂಡಿಗೆ ಬಂದ್ವಿ. ನಂಜನಗೂಡಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ನೆಕ್ಸ್ಟ್ ನಾವು ಹೊರಡೋಣ ಅಂತ ಹೇಳಿ 6:30 6:45 ಆಗಿತ್ತು. ಅಷ್ಟೊತ್ತಿಗೆ ಎಲ್ಲ ನಾವು ನೋಡಿ ತುಂಬ ಖುಷಿ ಆಯಿತು. ನಮ್ಮ ಒಂದು ಡೇ ಟ್ರಿಪ್ ಕಂಪ್ಲೀಟ್ ಆಗಿದ್ದು ಅಂತ ಹೇಳಿದ್ರೆ ನಂಜನಗೂಡು ನಂಜುಂಡೇಶ್ವರ ದೇವಸ್ಥಾನದಲ್ಲಿ. ಅಲ್ಲಿ ನಮ್ಮ ದಿನದ
ಟ್ರಿಪ್ಪನ್ನು ಮುಗಿಸಿ ಅನಂತರ ನಾವು ಮನೆಗೆ 7:30 8 ಅಷ್ಟೊತ್ತಿಗೆ ಬರ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ನನಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.